ಮಧುಕೇಶ್ವರ ದೇವಾಲಯವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿಯಲ್ಲಿ ಸ್ಥಿತವಾಗಿರುವ ಪವಿತ್ರ ಕ್ಷೇತ್ರವಾಗಿದೆ. ಇದನ್ನು ಕಾದಂಬ ವಂಶದ ರಾಜರು ನಿರ್ಮಿಸಿದ್ದರೆಂದು ನಂಬಲಾಗುತ್ತದೆ ಮತ್ತು ಈ ದೇವಸ್ಥಾನ ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ಶಿವಾಲಯಗಳಲ್ಲಿ ಒಂದಾಗಿದ್ದು ಹಲವಾರು ರಹಸ್ಯಗಳನ್ನು ಹೊಂದಿದೆ. ಮಧುಕೇಶ್ವರ ದೇವಾಲಯದ 10 ರಹಸ್ಯಗಳು. 1. ಪ್ರಾಚೀನ ಲಿಂಗ ರೂಪ. ದೇವಾಲಯದ ಲಿಂಗವು ಹಳೆಯ ಶಿಲಾಯುಗದಿಂದಲೂ ಅಸ್ತಿತ್ವದಲ್ಲಿದೆ ಎಂದು ತಿಳಿಯುತ್ತದೆ. 2. ಬನವಾಸಿ ಕರ್ನಾಟಕದ ಮೊದಲ ರಾಜಧಾನಿ. ಈ ಊರು ಕರ್ನಾಟಕದ ಮೊದಲ ರಾಜಧಾನಿಯಾಗಿತ್ತು. 3. ಅಪರೂಪದ ತ್ರಿಭುವನ ತಿಲಕ ಲಿಂಗ. ಶಿವಲಿಂಗದಲ್ಲಿ ವಿಶಿಷ್ಟ ಕಲೆ ಮತ್ತು ಅಲಂಕಾರವಿದೆ. 4. ದೇವಾಲಯದ ಶಿಲ್ಪಕಲೆ. ತೇಜಸ್ವಿ ಶಿಲ್ಪಗಳು ಹಳೆ ಶಾಸನಗಳೊಂದಿಗೆ ಇವೆ. 5. ಅಳಿವು ಇಲ್ಲದ ನದಿಧಾರ. ದೇವಾಲಯದ ಹತ್ತಿರ ಹರಿಯುವ ವರದಾ ನದಿ ಎಂದೆಂದಿಗೂ ಹರಿಯುತ್ತದೆ. 6. ಚತುರ್ದಿಕ್ಕಿ ಗೋಪುರ ವಿನ್ಯಾಸ. ದೇವಾಲಯವು 4 ದಿಕ್ಕಿಗೂ ಗೋಪುರಗಳಿಂದ ಸುತ್ತಲಾದ ರಚನೆಯಿದೆ. 7. ಸಪ್ತಮಾತೃಕಾ ಕಲ್ಪನೆ. ಸಪ್ತಮಾತೃಕೆಯ ಮೂರ್ತಿಗಳು ಇಲ್ಲಿಯ ವಿಶೇಷ. 8. ಅತಿ ಶಾಂತ ವಾತಾವರಣ. ದೇವಸ್ಥಾನದಲ್ಲಿ ಎಲ್ಲಕಾಲವೂ ಶಾಂತಿಯುತವಾದ ಶಕ್ತಿಯ ಅನುಭವ. 9. ಹೆಸರು ಹೇಗೆ ಬಂತು. ದೇವಾಲಯ ಮಧುಕೈಟಭ ರಾಕ್ಷಸರು ಶಿವನಿಗೆ ತಪಸ್ಸು ಮಾಡಿದ ಸ್ಥಳವೆಂದು ಹೇಳಿಕೆ ಇದೆ. 10. ರಹಸ್ಯ ಗುಪ್ತದ್ವಾರ. ಭಕ್ತರಿಗಾಗಿ ಲಭ್ಯವಿಲ್ಲದ ಪ್ರಾಚೀನ ಗುಪ್ತದ್ವಾರವೊಂದಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇದು ಕೇವಲ ದೇವಸ್ಥಾನವಲ್ಲ, ಇತಿಹಾಸ, ಕಲೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಸಂಕೇತವಾಗಿದೆ.